ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಅಜಯ್ ಬರ್ಡೇ ವ್ಲಾಗ್ನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಇವತ್ತು ಪೂಜೆ ಕೂಡ ಆಯಿತು. ನೈವೇದ್ಯಕ್ಕೆ ಬಾಳೆಹಣ್ಣು ಇಕ್ಕಿದ್ದೀನಿ, ಹಾಗೆ ಧೂಪ ದೀಪ ಎಲ್ಲ ಕೂಡ ಹಾಕಿದ್ದಾಯಿತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಭಾನುವಾರ, ಸೊ ಭಾನುವಾರನೇ ಒಂದು ಬರ್ಡೇ ದಿನ ಬಂದುಬಿಟ್ಟಿದೆ. ಅದರಲ್ಲಿ ಏನಂದರೆ ಯಾವಾಗಲೂ ಕೂಡ ಒಂದು ಸ್ಕೂಲು ರಜೆ ಇದ್ದಾಗಲೇ ಒಂದು ಬರ್ಡೇ ಬರುತ್ತೆ. ನನಗೆ ಸ್ವಲ್ಪ ಬೇಜಾರು, ಯಾಕಂದರೆ ಸ್ಕೂಲ್ ಇದ್ದಾಗ ಕಲರ್ ಯೂನಿಫಾರ್ಮ್, ಅಂದರೆ ಯೂನಿಫಾರ್ಮ್ ಇಲ್ದಂಗೆ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿ ಅಲ್ಲೆಲ್ಲ ಸ್ವೀಟ್ಸ್ ಎಲ್ಲ ಕೊಟ್ಬಿಟ್ಟು ವಿಶಸ್ನ ತಿಳಿಸ್ಕೊಳ್ಬೇಕು ಅನ್ನೋದು ತುಂಬ ಆಸೆ. ಬಟ್ ಈ ಸಲ ರಜದಲ್ಲಿ ಬಂದುಬಿಟ್ಟಿದೆ. ಹೋದ ಸಲ ಬಂದುಬಿಟ್ಟು ಅವನಿಗೆ ಇನ್ನೂ ಎಕ್ಸಾಮ್ಸ್ ನಡೀತಾ ಇದ್ವು. ಸೊ ಎಕ್ಸಾಮ್ಸ್ ಟೈಮಲ್ಲೇ ಒಂದು ಬರ್ಡೇ ಇತ್ತು. ಇದು ಶಾರ್ಟ್ ವಿಡಿಯೋಕ್ಕೋಸ್ಕರ ಇದನ್ನು ಶೂಟ್ ಮಾಡಿದ್ದೆ. ಇಬ್ಬರು ಕೂಡ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾರೆ. ಇಬ್ಬರು ಕೂಡ ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಏನು ಹೇಳ್ತಿದ್ದಾರೆ ಅಂದರೆ ಅಜಯ್ ಬರ್ಡೇನಾ ಅಥವಾ ಭ್ರಮರನ್ ಬರ್ಡೇನಾ ಅಂತ ಎಲ್ಲ ಕೇಳ್ತಾಯಿದ್ರು. ಯಾಕಂದರೆ ಇಬ್ಬರು ಆ ಥರ ರೆಡಿಯಾಗಿದ್ದರು. ಮನೆ ಹತ್ರನೇ ದೇವಸ್ಥಾನ ಇದೆಯಲ್ಲ, ಸೊ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಭ್ರಮರ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಡ್ರೆಸ್ಸಲ್ಲಿ. ಫುಲ್ ದೊಡ್ಡೋಳೇನೋ ಅನ್ನೋ ರೀತಿ ಕಾಣಿಸ್ತಾ ಇದ್ಲು ನನಗಂತರೂ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತು ಅಂದರೆ ಇವಾಗ ನವರಾತ್ರಿ ಟೈಮ್ ಆಗಬೇಕು. ಸೊ ಹಿಂದಿಯವರು ದೇವಸ್ಥಾನಗಳೆಲ್ಲ ಓಪನ್ ಆಗಿರ್ತವೆ. ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಇವತ್ತೆಲ್ಲ ಕೂಡ ಸ್ವಲ್ಪ ಲೇಟು, ಮತ್ತು ಭಾನುವಾರ ಬೇರೆ ಬಂದಿರೋದ್ರಿಂದ ನಮ್ಮ ಮನೆಯವರು ಸ್ವಲ್ಪ ಬೇಗ ಕೆಲ್ಸಕ್ಕೆ ಹೋಗಬೇಕು. ಹಾಗಾಗಿ ಮತ್ತೆ ಬೇರೆ ಕಡೆ ಹೋಗೋದಕ್ಕಾಗೋದಿಲ್ಲ. ಇನ್ನೇನು ಮತ್ತು ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರಾಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಆಗಲೇ 8:30 ಆಗೋಯಿತು. ಇವಾಗ ಹೋಗ್ಬಿಟ್ಟು ಮತ್ತು ಟಿಫನಿಗೆಲ್ಲ ರೆಡಿ ಮಾಡ್ಕೋಬೇಕು. ಇವತ್ತೇನೆಂದರೆ ಒಂದು ಸಿಂಪಲಾಗಿ ಅವ್ನ ಬರ್ಡೇ ಸೆಲೆಬ್ರೇಷನನ್ನು ಮಾಡಿದ್ವಿ. ಅವನಿಗೆ ತುಂಬ ಇಷ್ಟ, ಅಂದರೆ ಫುಲ್ ಗ್ರ್ಯಾಂಡಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕನ್ನೋದು. ಬಟ್ ಆ ಥರ ಮಾಡೋದಕ್ಕಾಗ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಸೊ ಅದನ್ನು ಕೂಡ ಇಲ್ಲಿ ಶೇರ್ ಮಾಡ್ತೀನಿ. ನಿನ್ನೆ ತುಂಬ ಜನ ವಿಶಸ್ನ ತಿಳಿಸಿದ್ರಿ. ತುಂಬ ಥ್ಯಾಂಕ್ಸ್. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ನಮ್ಮ ಫ್ಯಾಮ್ಲಿ ಮೇಲೆ ಅಂತ ಹೇಳಿ ಕೇಳ್ಕೊತೀನಿ. ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ವಿಶಸ್ನ ತಿಳಿಸಿದ್ರಿ. ಹ್ಯಾಪಿ ಬರ್ಡೇ ಪುಟ, ಹ್ಯಾಪಿ ಬರ್ಡೇ ಕಂದ ಅಂತ ಎಲ್ಲ ಹೇಳಿದಂಥ ವಿಶಸ್ಸು ನಂಗೆ ತುಂಬಾ ಖುಷಿ ಆಯಿತು. ಸೊ ಎಲ್ರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇವಾಗ ಇಲ್ಲಿ ಅಂದರೆ ಪಲ್ಲಕ್ಕಿ ಮೇಲೆ ದೇವ್ರನ್ನ ಕೂರಿಸಿದಾರಲ್ವ, ಅಲ್ಲೂ ಕೂಡ ನಮಸ್ಕಾರ ಮಾಡಿಸ್ಕೊಂಡು ಮನೆ ಕರ್ಕೊಂಬಂದೆ. ಇದು ಮಧ್ಯಾಹ್ನ. ಸೊ ಮಧ್ಯಾಹ್ನ ಅಂದರೆ ಒಂದು 3:30-4 ಗಂಟೆ ಟೈಮಲ್ಲಿ ನಾನು ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಬೆಳಗ್ಗೆ ಏನು ಸ್ವೀಟ್ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಅಜಯ್ ಅವಾಗ ಸ್ವೀಟ್ ಏನು ಬೇಡ ನನಗೆ ಅಂತ ಎಲ್ಲ ಹಠ ಮಾಡ್ತಾಯಿದ್ದ. ಸೊ ಅದಕ್ಕೆ ಮತ್ತು ಹಾಗೆ ಸ್ವಲ್ಪ ಸಕ್ಕರೆನ ಬಾಯಲ್ಲಿ ಹಾಕ್ಬಿಟ್ಟು ವಿಶಸ್ನ ತಿಳಿಸಿದ್ವಿ. ಮತ್ತು ನೋಡಿ ಇವಾಗ ಸಾಂಬಾರು ಎಲ್ಲ ಕೂಡ ರೆಡಿ ಮಾಡಿದ್ದೀನಿ. ಸಾಂಬಾರು ಮತ್ತು ಇದು ಬಂದುಬಿಟ್ಟು ಏನದು ಶರ್ಬತ್ ಮಾಡಿದ್ದೆ ಮಧ್ಯಾಹ್ನ. ಸೊ ಶರ್ಬತ್ ಸ್ವಲ್ಪ ಇದೆ. ಆಮೇಲೆ ಇದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಕುದೀತಾ ಇದೆ, ಚೆನ್ನಾಗಿ ಹಾಲು ಕುದಿಬೇಕು. ಸ್ವಲ್ಪ ತಿಕ್ಕಾದಾಗ ನಮ್ಗೆ ಪಾಯಸ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಏಲಕ್ಕಿ ಪೌಡರು ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ಮತ್ತು ಈ ಒಂದು ಪಾಯಸಕ್ಕೆ ಹಾಲು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಶಾವಿಗೆ ಪಾಯಸಕ್ಕೆ ರೋಸ್ಟೆಡ್ ಶಾವಿಗೆ ಬರುತ್ತಲ್ವ, ಅದರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ರೋಸ್ಟೆಡ್ ಶಾವಿಗೆ ಮಾಡಬೇಕಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ, ಕಡಿಮೆ ಹಾಕಿದರೆ ನೀರಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಅದನ್ನ ಹಾಕ್ಕೋಬೇಕು. ಒಂದು ಸಲ ಹೇಗೆ ಮಾಡಿದ್ದೆ ಅಂತಂದರೆ ನನಗೆ ಗೊತ್ತಿಲ್ಲ, ಸ್ಟಾರ್ಟಿಂಗಲ್ಲಿ ಶಾವಿಗೆ ಪ್ಯಾಕೆಟ್ ಫಸ್ಟು ಹಾಕ್ಬಿಟ್ಟಿದ್ದೀನಿ. ಅದು ಒಂದು ರೀತಿ ಕೇಸರಿ ಭಾತ್ ಆದಂಗೆ ಆಗಿಬಿಟ್ಟಿತ್ತು, ಪಾಯಸ ಆದಂಗೆ ಆಗಿರಲಿಲ್ಲ, ಕೇಸರಿ ಭಾತ್ ಆಗಿಬಿಟ್ಟಿತ್ತು. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೋತೀನಿ ನಾನು. ಆಮೇಲೆ ಏನಾದರೂ ತುಂಬ ತೆಳುವಾಯಿತು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋತೀನಿ. ಇದು ಬಂದುಬಿಟ್ಟು ಸಂಜೆ. ಅಜಯ್ ಖುಷಿ ನೋಡಿ ಹೆಂಗೆ ಕುಣಿತಾ ಇದ್ದಾನೆ. ಅವ್ರ ಪಪ್ಪ ಬಂದು ಬರ್ಡೇಗೆ ಕೇಕೆಲ್ಲ ತೊಗೊಂಬಂದಿದ್ರು. ಫುಲ್ಲು ಹ್ಯಾಪಿಯಾಗಿ ಕುಣಿತಾ ಇದ್ದಾನೆ. ಸಂಜೆಯಿಂದನೂ ಕೂಡ ವೆಯ್ಟ್ ಮಾಡ್ತಾಯಿದ್ದ, ಯಾವಾಗ ಬರ್ತಾರೆ ಪಪ್ಪ, ಯಾವಾಗ ಕೇಕ್ ತರ್ತಾರೆ ಅಂತ ಹೇಳ್ಬಿಟ್ಟು. ಅವನಿಗೆ ಫುಲ್ಲು ಹ್ಯಾಪಿ ಇವತ್ತು ಮಾತ್ರ. ಮತ್ತು ಅವನು ಡೆಕೋರೇಷನ್ ಮಾಡೋಶ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದೆ. ಬಟ್ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಮಾಡ್ತೀನಪ್ಪ, ಈ ವರ್ಷ ಇಷ್ಟು ಸಾಕು ಅಂತ ಹೇಳೋದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾದ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಕುತ್ಕೊಂಡು ನೋಡಿ ನಾನು ಬರ್ಡೇ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿ ಒಂಥರ ಮಕ್ಳಿಗೆ ಖುಷಿ ಅಲ್ವಾ. ಅವ್ರ ಬರ್ಡೇ ಸೆಲೆಬ್ರೇಷನಲ್ಲಿ ಅವ್ರ ಫ್ರೆಂಡ್ಸು ಆ ಥರ ಎಲ್ಲ ಬಂದರೆ.
ಅದೇ ರೀತಿ ಅವನು ಕೂಡ ಫುಲ್ ಹ್ಯಾಪಿಯಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದಾನೆ. ಈ ಟೈಮಲ್ಲಿ ಅಂದರೆ ಆಪ್ರೇಷನ್ ಆಗಿತ್ತಲ್ವ, ನನಗೆ ಮಕ್ಕಳ ಆಪ್ರೇಷನ್ ಮಾಡಿಸ್ಕೊಂಡಿದ್ದೆ. ಆ ಟೈಮಲ್ಲಿ ನನ್ನ ಫ್ರೆಂಡ್ ಬಂದುಬಿಟ್ಟು ಅಜಯ್ಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರು. ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡು ಅವ್ರ ಮಕ್ಕಳೆಲ್ಲ ಬಂದುಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರು. ಬಟ್ ಈ ಸಲ ಅವಳು ಬರ್ತಾಳೆ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅವ್ಳ ಪಾಪ ಹುಷಾರಿರಲಿಲ್ಲ, ಹಾಗಾಗಿ ಬರೋದಕ್ಕಾಗಲಿಲ್ಲ. ಅವನಿಗೆ ಅದೊಂದು ನೆನಪು. ಮತ್ತು ಆಂಟಿ ಅಂತ ಹೇಳ್ತಾನೆ, ಒಂದ್ಸಲ ಅತ್ತೆ ಅಂತ ಕರೀತಾನೆ. ಆಂಟಿನ ಫೋನ್ ಮಾಡು ಬರಲಿ ಅಂತ ಹೇಳ್ತಾ ಇದ್ದ. ಹೇಳ್ದೆ ಪಾಪ ಅವನಿಗೆ ಹುಷಾರಿಲ್ಲಪ್ಪ ಅಂತ ಹೇಳೋದಕ್ಕೆ ಅವ್ನು ಹೌದಾ ಅಂತ ಹೇಳ್ಬಿಟ್ಟು ಸುಮ್ಮನಾದ. ಸೊ ಇದು ಸೀರೆ ಅಂದರೆ ನಾನು ಹೇಳಿದ್ನಲ್ವ 450 ಏನೋ 500 ಸ್ಯಾರಿ ಅಂತ ಹೇಳಿದ್ನಲ್ವ, 450 ಸ್ಯಾರಿ. ಸೊ ಅದರಲ್ಲಿ ನಾನು ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅದು ಗೌನು. ನನಗೆ ತುಂಬ ಅಂದರೆ ತುಂಬ ಲೈಕ್ ಆಯಿತು, ತುಂಬ ಚೆನ್ನಾಗಿತ್ತು. ಸ್ಟಿಚ್ಚಿಂಗಿಗೆ 250 ತೊಗೊಂಡ್ರು. ನನಗಂತೂ ಅದು ಒಂದು ರೀತಿ ನನಗೆ ರೆಡಿಮೇಡ್ ಇವಾಗ ನಾವು ಏನು ಅಂಗಡೀಲಿ ತೊಗೊಂಬಂದು ಹಾಕ್ಕೋತೀವಿ ಗೌನು, ಆ ಥರದ್ಕಿಂತ ಇದು ತುಂಬ ಕಂಫರ್ಟೇಬಲ್ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಅನ್ನಿಸ್ತು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇರೋ ಸ್ಯಾರಿಗಳಲ್ಲಿ ಅಷ್ಟಕ್ಕೂ ಹಂಗೆ ಹೊಲ್ಸ್ಕೊಂಡಿದ್ರೆ ಚೆನ್ನಾಗಿತ್ತಲ್ವಾ ಅಂತ ಅನ್ನಿಸ್ತಾ ಇತ್ತು ಇವಾಗ. ಬಟ್ ಇದು ಒಂದೇ ಸ್ಯಾರಿ ನಾನು ಸೆಲೆಕ್ಟ್ ಮಾಡಿಕೊಂಡು ಹೊಲ್ಸ್ಕೊಂಡೆ. ತುಂಬ ದಿನದಿಂದ ಅದ್ರ ಮೇಲೆ ಕಣ್ಣಿಕ್ಕಿದ್ದೆ, ಇಲ್ಲ ಈ ಸ್ಯಾರಿ ನನಗೆ ಬೇಕು ಅನ್ಕೋತಾನೆ ಇದ್ದೆ. ಆ ಸ್ಯಾರಿ ಹಾಗೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಇನ್ನು ಮಿಕ್ಕಿದ ಸ್ಯಾರಿ ಎಲ್ಲ ಸೇಲ್ ಆಯ್ತಲ್ವ, ಸೊ ಸೇಲ್ ಆದಮೇಲೆ ಇದೊಂದು ಸ್ಯಾರಿ ತೊಗೊಂಡೋಗಿ ಸ್ಟಿಚಿಂಗ್ ಮಾಡಿಸ್ಕೊಂಡೆ. ಹಾಗೆ ಮತ್ತು ನಾಳೆ ಇಲ್ಲ ನಾಡಿದ್ದು, ಸೊ ನಾಳೆ ಇಲ್ಲಾಂದರೆ ನಾಡಿದ್ದರಿಂದ ನಾಳೆ ಅಂತೂ ಕನ್ಫರ್ಮ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಇವತ್ತು ಬರುತ್ತೆ ಅಂತ ಹೇಳಿದ್ದಾರೆ ಸ್ಯಾರಿ. ಇವತ್ತು ಆಲ್ರೆಡಿ ದಾವಣಗೆರೆ ರೀಚ್ ಆಗ್ತಾ ಇದೆ. ಬಂದ ತಕ್ಷಣವೇ ಲೈವ್ ಮಾಡ್ತೀನಿ, ಇಲ್ಲಾಂದರೆ ಶಾರ್ಟ್ಸ್ ಆದರೂ ಹಾಕ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಿ ನೀವು ಶೇರ್ ಮಾಡಿದರೆ ಮತ್ತು ಅಮೌಂಟ್ ಅದೇ ನಂಬರ್ಗೆ ಕಳಿಸಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಸಿಂಪಲ್ಲಾಗಿ ಈ ರೀತಿ ಬರ್ಡೇ ಸೆಲೆಬ್ರೇಷನನ್ನು ಸ್ಟಾರ್ಟ್ ಮಾಡಿದ್ವಿ. ಅವನು ಬಂದುಬಿಟ್ಟು ಅಜಯ್ ಮತ್ತು ಬ್ರಹ್ಮರನ್ ಫ್ರೆಂಡು. ಹೇಳ್ಬೇಕಾದ್ರೆ ಬ್ರಹ್ಮರನ್ ಫ್ರೆಂಡ್ ಅವನು. ಅಜಯ್ಗೂ ಕೂಡ ಫ್ರೆಂಡ್ ಆಗಿಬಿಟ್ಟಿದ್ದಾನೆ. ಸೊ ಅವನು ಕೂಡ ಜೊತೆಗೆ ನಿಂತ್ಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ದ. ಒಂದು ರೀತಿ ಹ್ಯಾಪಿಯಾಗಿ ಎಲ್ಲರೂ ಕೂಡ ಕೇಕ್ ಕಟ್ಟಿಂಗ್ನ ಮಾಡಿದ್ವಿ. ಸೊ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಬ್ರಹ್ಮರಂಗೂ ಅಜಯ್ಗಂತೂ. ಅದಕ್ಕಿಂತ ಏನಂದರೆ ಬ್ರಹ್ಮರಂಗ್ ಫುಲ್ ಖುಷಿ ಆಗೋಯ್ತು ಅವ್ರ ಅಣ್ಣಂಗೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ನೋಡಿಬಿಟ್ಟು. ಆಮೇಲೆ ಇಬ್ಬರು ಕೂಡ ಅದೇ ರೀತಿ ಹ್ಯಾಪಿಯಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದರು. ಇದರಲ್ಲಿ ಏನಾಯ್ತು ಅಂದರೆ ನನಗೆ ಸ್ವಲ್ಪ ಬೇಜಾರಾಗೋಯಿತು. ಇನ್ನೇನು ಅದು ಕೇಕ್ ಕಟಿಂಗ್ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ನನ್ನ ಮಗ ಒಂದು ಕೀಟ್ಲೆ ಕೆಲಸ ಮಾಡ್ದ. ಅದೇನೆಂದರೆ ಅದು ಕ್ಯಾಂಡ್ಲ್ ಇರುತ್ತಲ್ವ, ಸೊ ಕ್ಯಾಂಡ್ಲ್ ಒಳಗಡೆ ಇರೋ ಫ್ಲವರ್ ಕ್ಯಾಂಡ್ಲು, ಆ ಫ್ಲವರ್ ಒಳಗಡೆ ಇರೋಂಥ ಕ್ಯಾಂಡ್ಲ್ ಎಲ್ಲ ಮುರಿದ್ಬಿಟ್ಟಿದ್ದಾನೆ. ಎಲ್ಲ ಉದ್ರೋಗಿದ್ವು. ಮತ್ತು ಅದನ್ನೆಲ್ಲ ಹಾಗೂ ಹೀಗೂ ಮಾಡಿ ಸೆಟ್ ಮಾಡಿ ಅದನ್ನು ಮತ್ತೆ ಹಚ್ಚೋ ಥರ ಮಾಡಿದೆ. ಮತ್ತು ಅಂದರೆ ಬ್ರಹ್ಮರನ್ ಬರ್ಡೇ ಟೈಮಲ್ಲಿ ಏನಾಗಿತ್ತಂದರೆ ನಾನು ಫ್ಲವರಿಂದ ಇತ್ತಲ್ವ ಅದೇ ಥರದೇ ಹಚ್ಚಿದ್ವಿ ಆ ಟೈಮಲ್ಲಿ. ಆವಾಗ ಎಲ್ಲ ಅದು ಚೆನ್ನಾಗಿ ಉರಿತಾ ಇತ್ತು, ಮ್ಯೂಸಿಕ್ ಎಲ್ಲ ಬರ್ತಾಯಿತ್ತು. ನಂಗೆ ಅದ್ರ ಮೇಲೆ ಗಮನನೇ ಹೋಗಿಲ್ಲ. ಆಮೇಲೆ ಅದೆಲ್ಲ ಕರ್ಗೋಗಿ ಫುಲ್ಲು ಕೇಕ್ ಮೇಲೆಲ್ಲ ಬಿದ್ದು, ಮತ್ತು ಸೈಡಲ್ಲಿ ಬಟ್ಟೆಗೆಲ್ಲ ಬಿದ್ದು ಬಟ್ಟೆ ಒಂದು ರೀತಿ ಸುಟ್ಟೋದಂಗೆ ಆಗಿಬಿಟ್ಟಿತ್ತು. ಬರ್ಡೇ ಟೈಮಲ್ಲಿ ಆ ಥರ ಆಗೋಯ್ತು. ಸಖತ್ ಬೇಜಾರಾಗೋಯ್ತು ಅವಾಗ ಮಾತ್ರ. ಇವಾಗೂ ಎಲ್ಲ ಆ ಥರ ಆಗಿಬಿಡ್ತು ಅಂತ ಎದುರುಕೊಂಡು ಮತ್ತು ಅದನ್ನೆಲ್ಲ ತೆಗೆದು ಸೈಡಲ್ಲಿಟ್ಟೆ. ಆಮೇಲೆ ಇವರು ಅಮ್ಮ ಅವರೆಲ್ಲ ಕೂಡ ಅಂದರೆ ಕೇಕೆಲ್ಲ ತಿನ್ನಿಸ್ತಾ ಇದ್ರು. ಆ ಟೈಮಲ್ಲಿ ನಮ್ಮ ಮನೇಲಿ ಫೋಟೋ ತೆಗೆಯೋಣ ಅಂತ ಹೇಳ್ಬಿಟ್ಟು ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಅದು ಗೊತ್ತೇ ಇಲ್ಲ ಅವ್ರ ಕ್ಯಾಮ್ರಾ ಅಂದರೆ ಅವ್ರು ಮರ್ತೇ ಹೋಗ್ಬಿಟ್ಟಿದೆ. ಸೆಲೆಬ್ರೇಷನಲ್ಲಿ ಕ್ಯಾಮ್ರಾ ಇಕ್ಕಿರೋದೇ ನೆನಪಿಲ್ಲ ಅವರಿಗೆ. ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ವೀಡಿಯೋದವರೆಗೂ ಕೂಡ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನಾನು ಅಲ್ಲಿ ಕ್ಯಾಮ್ರಾ ಇಕ್ಕಿದ್ದೀನಿ ಅಂತ ಹೇಳಿದ್ಮೇಲೆ ಮತ್ತೆ ಅಯ್ಯೋ ಅಂತ ಹೇಳ್ಬಿಟ್ಟು ಮತ್ತೆ ಈ ಕಡೆ ಬಂದರು. ಆ ಥರ ಆಗಿತ್ತು. ಆಮೇಲೆ ಅಜಯ್ ಫ್ರೆಂಡ್ಸು ಅವರು ಎಲ್ಲರೂ ಬಂದುಬಿಟ್ಟು ಸೆಲೆಬ್ರೇಷನ್ನ ಮಾಡಿದ್ವಿ. ಸಿಂಪಲಾಗಿ ಮಾಡಿದ್ವಿ. ಫ್ಯಾಮ್ಲಿ ಮೆಂಬರ್ಸು ಮತ್ತು ಚಿಕ್ಕವರು ನಮ್ಮ ಮನೆ ಹತ್ರ ಇರೋರು ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಕೇಕ್ ಕಟ್ಟಿಂಗ್ನ ಮಾಡಿಸ್ದೆ. ಹೇಗಿತ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿನ್ನೆ ಕೂಡ ಇಬ್ಬರದ್ದೇನೋ ಬರ್ಡೇ ಇತ್ತು, ಅಜಯ್ ಬರ್ಡೇ ದಿನವೇ. ಸೊ ಅವ್ರಿಗೂ ಕೂಡ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಬಿಲೇಟೆಡ್ ವಿಶಸ್. ನಿನ್ನೆ ಕೂಡ ವಿಶಸ್ನ ತಿಳಿಸ್ದೆ, ಆದರೂ ಕೂಡ ವಿಡಿಯೋ ಮುಖಾಂತರ ಮತ್ತೊಮ್ಮೆ ವಿಶಸ್ನ ತಿಳಿಸ್ತಾ. ನಮ್ಮ ಮನೆಯವ್ರಿಗಂತೂ ಫುಲ್ ಹ್ಯಾಪಿಯಾಗಿಬಿಡ್ತು. ಅವ್ರ ಮಗ ಹ್ಯಾಪಿಯಾಗಿರೋದೆಲ್ಲ ನೋಡಿಬಿಟ್ಟು. ಯಾಕಂದರೆ ಅವನು ತುಂಬ ಇಷ್ಟ, ಅವನಿಗೆ ಕೇಕ್ ಕಟ್ಟಿಂಗ್ ಮಾಡ್ಕೊಳೋದು ಆ ಥರ ಎಲ್ಲ. ಮತ್ತು ಇನ್ನೊಂದು ಏನಂದರೆ ಸ್ಪಾರ್ಕಿಂದ ಬರುತ್ತಲ್ವ ಕ್ಯಾಂಡಲ್, ಅದನ್ನು ಹಚ್ಚಿದ್ರೆ ತುಂಬ ಹೆದರ್ತಾನೆ. ಹಾಗಾಗಿ ನಮ್ಮ ಮನೆಯವ್ರು ಅದನ್ನು ತಂದಿಲ್ಲ.
ಅದನ್ನು ಬಿಟ್ಬಿಟ್ಟು ಮತ್ತು ಬೇರೆ ತೊಗೊಂಬಂದರು, ಅಂದರೆ ಫ್ಲವರಿಂದ ತೊಗೊಂಬಂದಿದ್ರು. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಂತ್ಕೊಂಡು ಇವಾಗ ಫೋಟೋಸ್ ಎಲ್ಲ ತೆಗ್ಕೋತಾ ಇದ್ದೀವಿ. ಅದ್ರ ಜೊತೆ ಇವನು ಕೂಡ ನೋಡಿ ಯಾವ ರೀತಿ ಜಾಯಿನ್ ಆಗ್ತಾಯಿದ್ದೆ, ನಂದು ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ಅವನು ಕೂಡ ಜಾಯಿನ್ ಆಗ್ತಾ ಇದ್ದಾನೆ. ಸೊ ಎಲ್ಲರೂ ಸೇರಿಕೊಂಡು ಫೋಟೋನೆಲ್ಲ ತಕ್ಕೊಂಡ್ವಿ. ಇದೊಂದು ರೀತಿ ಮೆಮೊರಿಬಲ್ ಅಲ್ವಾ, ಈ ಥರ ಚಿಕ್ಕ ಚಿಕ್ಕ ಮೆಮೊರೀಸು ನಾವು ಇಟ್ಕೊಳೋದ್ರಿಂದ ಫೋನಲ್ಲಿ. ನನಗೆ ತುಂಬ ಈ ಥರ ಸಣ್ಣದಾಗಿಯೂ ಕೂಡ ನಾನು ಫೋಟೋಸ್ನ ಬೇಗನೆ ತಗೋತೀನಿ. ಮಕ್ಕಳಿಗೆ ಚಿಕ್ಕವರು ಇದ್ದಾಗ ನನ್ನ ಮಗನ ಕೈ ಮುರಿದಾಗಲೂ ಕೂಡ ನಾನು ತೆಗ್ದಿದ್ದೀನಿ. ಅದನ್ನು ನೋಡಿದ್ರೆ ನಮ್ಮ ಮನೆಯವ್ರು ನಗ್ತಾರೆ, ಏನು ಆ ಟೈಮಲ್ಲೂ ಕೂಡ ತೆಗ್ದಿದ್ದೀಯಲ್ಲ ಫೋಟೋಸ್ ಅಂತ. ಆ ಥರ ಅದೊಂದು ರೀತಿ ಮೆಮೊರಿಬಲ್ ಅಲ್ವಾ, ಈ ಥರ ಆಗಿತ್ತು ನೋಡು ನಿನಗೆ ಅಂತ ಹೇಳಿ ಇದು ಮಾಡೋದಕ್ಕೆ, ಆ ಟೈಮ್ನ ನೆನ್ಪು ಮಾಡ್ಕೊಳೋದಕ್ಕೆ ತುಂಬ ಒಂದು ರೀತಿ ಮೆಮೊರಿ ಇದ್ದಂಗಿರುತ್ತೆ. ಹಾಗಾಗಿ ನಾವು ಫೋಟೋಸ್ನ ಜಾಸ್ತಿ ತಕ್ಕೋತಾ ಇರ್ತೀವಿ. ಸೊ ನಮ್ಮ ಮನೆಯವರು ನಾವೆಲ್ಲ ಕೂಡ ಫೋಟೋ ತಕ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವರು ನನಗೆ ಕೇಕ್ ತಿನ್ನಿಸಿಲ್ಲ ನೀವು ಯಾರು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು, ಅದೊಂದು ರೀತಿ ಫನ್ ಥರ ಇತ್ತು ನಮಗೆ. ಆಯಿತು ಅವನ ಬರ್ಡೇ ಅಲ್ಲ ನಿನ್ನ ಬರ್ಡೇ ಬನ್ನಿ ನಿನ್ನ ಕೇಕ್ ತಿನ್ನಿಸ್ತೀವಿ ಅಂತ ಹೇಳ್ಬಿಟ್ಟು ಕೇಕ್ನ ಕಟಿಂಗ್ ಮಾಡಿ ತಿನ್ನಿಸಿದ್ವಿ. ಅದೊಂದು ರೀತಿ ಫನ್ನಾಗಿ ಇತ್ತು. ಒನ್ ಡೇ ಫುಲ್ಲು ಯಾವ ರೀತಿ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆ ಥರ ಖುಷಿಯಾಗಿ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ. ಭ್ರಮರ ನೋಡಿ ಹೇಗೆ ನೋಡ್ತಾ ಇದ್ದಾಳೆ, ಕೇಕ್ ಅಷ್ಟು ಖಾಲಿ ಮಾಡ್ತಾಳೆ ಇವಳು ಅಂತ ಅಂದ್ಕೊಂಡು. ಯಾಕಂದರೆ ಅವಳಿಗೆ ಕೇಕ್ ಅಂದರೆ ತುಂಬಾ ಇಷ್ಟ. ಅವಳಿಗೆ ಹೊಟ್ಟೆ ಫುಲ್ ಅಂದರೆ ತುಂಬಿದ್ರು ಕೂಡ ಮತ್ತೆ ನಾನು ತಿಂತೀನಿ ಅಂತ ಹೇಳ್ತಾಳೆ. ಅಷ್ಟೊಂದು ಇಷ್ಟ ಅವಳಿಗೆ ಕೇಕ್ ಅಂದರೆ. ಅದಕ್ಕೋಸ್ಕರ ನೋಡ್ತಾನೆ ಇದ್ದಾಳೆ, ಎಲ್ರಿಗೂ ಕೊಟ್ಟು ನಮ್ಮಮ್ಮ ಖಾಲಿ ಮಾಡ್ತಾ ಇದ್ದಾಳೇನೋ ಅಂತ ಹೇಳ್ಬಿಟ್ಟು. ಆಮೇಲೆ ಅವಳಿಗೂ ಕೂಡ ತೆಗ್ದಿಟ್ವಿ, ಯಾಕಂದರೆ ಅವಳ ಫೇವ್ರೆಟ್ ಕಲರ್ ಅಲ್ವಾ ಪಿಂಕ್ ಕಲರು. ಹಾಗಾಗಿ ಅವ್ರ ಪಪ್ಪ ಪಿಂಕ್ ಕಲರಲ್ಲೇ ಕೇಕ್ನ ಮಾಡಿಸಿದ್ದಾರೆ. ಸೊ ಇವಾಗ ಏನಂದರೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವ, ಪಕ್ಕದಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಹೇಗೆ ವಿಡಿಯೋ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಅಲ್ಲ ಭ್ರಮರ? ಹೌದಾ ಅಲ್ಲ? ಹೇಳಿ ಮಾತಾಡು. ಚೆನ್ನಾಗಿ ಕಾಣ್ತಾ ಇದೀಯಾ? ಚೆನ್ನಾಗಿ ಕಾಣ್ತಾ ಇದೀಯಲ್ಲ? ಹೇಳಿ ಬಾಯ್ಬಿಟ್ಟು. ಹೌದು. ಯಾರು ಬರ್ಡೇ ಇದ್ದಿದ್ದು? ಅಜ್ಜು. ನಿಂದಲ್ವಾ? ಅಜ್ಜುದಾ? ನಿಂದು ಭ್ರಮರ? ಹೇಳು ಎಲ್ರಿಗೂ ಥ್ಯಾಂಕ್ಸ್, ಎಲ್ರಿಗೂ ಅಂತ ಹೇಳು. ಥ್ಯಾಂಕ್ಸ್. ನಮ್ಮ ಅಣ್ಣಂಗೆ ವಿಶಸ್ನ ತಿಳಿಸಿದ್ರಲ್ಲ, ಹೇಳು. ನಮ್ಮ ಅಣ್ಣಂಗೆ ವಿಶೇಷ ತಿಳಿಸಿದ್ರಲ್ಲ ಅದಕ್ಕೆ ಥ್ಯಾಂಕ್ಸ್. ಅವಳು ಹಿಂಗೇನೆ, ಅವಳು ಮಾತಾಡ್ಬೇಕಂದ್ರೆ ಕ್ಲೀನಾಗಿ ಎಲ್ಲ ಮಾತಾಡ್ತಾಳೆ, ಇಲ್ಲಾಂದರೆ ಈ ಥರ ನಾವೇನಾದರೂ ಹೇಳ್ಕೊಟ್ರೆ ಮಾತ್ರ ಹೇಳ್ತಾಳೆ. ಸೊ ಆ ಥರ. ಆಮೇಲೆ ಎಲ್ಲರೂ ಕೂಡ ಸೇರಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದನ್ನು ಕೂಡ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡ್ತೀನಿ ಫೋಟೋಸ್ನ. ತುಂಬ ಚೆನ್ನಾಗಿತ್ತು. ಒಂದು ರೀತಿ ತುಂಬ ಖುಷಿಯಾಗಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಅದರಲ್ಲಿ ಏನಂದರೆ ಸ್ಟಾರ್ಟಿಂಗ್ ಅಂದರೆ ಅವನಿಗೆ ಫಸ್ಟ್ನೇ ವರ್ಷ ನಾವು ಬರ್ಡೇ ಮಾಡಲಿಲ್ಲ. ಅವನಿಗೆ ಬರ್ಡೇ ಮಾಡಿದ್ದು 2 ವರ್ಷನೋ 3 ವರ್ಷದಲ್ಲಿ ಅವ್ನು ಬರ್ಡೇ ಮಾಡಿದ್ದು. ಅದಾದಮೇಲೆ ಮತ್ತೆ ಗ್ಯಾಪ್ ಕೊಟ್ವಿ, ಮತ್ತೆ ಮಾಡಲಿಲ್ಲ. ಅದಾದಮೇಲೆ ಸೆಕೆಂಡ್ ಟೈಮ್ ಅಂದರೆ ಅದೇ ನನ್ನ ಫ್ರೆಂಡ್ ಬಂದುಬಿಟ್ಟು ಅವಳು ಕಟಿಂಗ್ ಮಾಡಿಸಿದ್ದು. ಇದು 3rd ಟೈಮ್, 3 ವರ್ಷ. ಈ ಟೈಮು ಸೇರಿ 3 ವರ್ಷ ಆಯಿತು ಅವ್ನು ಬರ್ಡೇ ಕೇಕ್ ಕಟಿಂಗ್ ಮಾಡಿಸ್ತಾ. ಪ್ರತಿ ವರ್ಷ ಮಾಡಬೇಕು ಅಂತ ಅನ್ಕೋತೀವಿ, ಬಟ್ ಏನಾದರೂ ಒಂದು ಬಂದುಬಿಟ್ಟು ಮಧ್ಯದಲ್ಲಿ ಅದು ಫ್ಲಾಪ್ ಆಗ್ತಾಯಿತ್ತು. ಬಟ್ ಈ ಸಲ ಅಂತೂ ಇಲ್ಲ, ಮಾಡಲೇಬೇಕಂತ ಫಿಕ್ಸ್ ಆಗಿ ಕೇಕ್ ಕಟಿಂಗ್ನ ಮಾಡಿಸಿದ್ವಿ. ಸೊ ತುಂಬ ಖುಷಿ ಆಯಿತು. ಅಜಯ್ಗಂತೂ ತುಂಬ ಖುಷಿ. ಅಂದರೆ ಸ್ವಲ್ಪ ಬೇಜಾರು, ಅಂದರೆ ಹೇಳಿದ್ನಲ್ವ ಬಲೂನ್ಸ್ ಎಲ್ಲ ಹಾಕಿ ಅವ್ನಿಗೆ ಡೆಕೋರೇಟ್ ಮಾಡಿ ಮಾಡಿಸ್ಬೇಕಿತ್ತು. ನೆಕ್ಸ್ಟ್ ಇಯರ್ ಮಾಡಿಸೋಣ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇಯರ್ ಇದಕ್ಕೂ ಚೆನ್ನಾಗಿ ಮಾಡಿಸ್ಲೇಬೇಕು. ಯಾಕಂದರೆ ಮಕ್ಕಳು ಖುಷಿನೇ ಅಲ್ವಾ, ನಮಗೂ ಕೂಡ ಇಂಪಾರ್ಟೆಂಟು. ಅವರು ಹ್ಯಾಪಿಯಾಗಿದ್ದರೆ ನಾವು ಕೂಡ ಫುಲ್ ಹ್ಯಾಪಿಯಾಗಿರ್ತೀವಿ. ಇವಾಗೆಲ್ಲ ಅವ್ರಿಗೆ ತಿಳುವಳಿಕೆ ಬರ್ತಾ ಇರುತ್ತೆ, ಅಂದರೆ ಅವ್ರಿಗೆಲ್ಲ ತಿಳಿತಾ ಇರುತ್ತೆ. ಇವಾಗ ಈ ವರ್ಷ ಮಾಡಿರೋದು ನೆಕ್ಸ್ಟ್ ಇಯರ್ ಕೂಡ ಅವ್ರು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಆ ಥರ ಅವ್ರಿಗೆ ರೀತಿ ಮೆಮೊರೇಬಲ್ ಆಗಿ ಉಳಿಬೇಕಂದ್ರೆ ಏನಾದರೂ ಒಂದು ರೀತಿ ಡಿಫ್ರೆಂಟಾಗಿ ಈ ಥರ ಮಾಡಬೇಕು ಅನ್ನೋದು ನನ್ನ ಒಂದು ಅಂದರೆ ಅನಿಸಿಕೆ ನನಗೆ. ಹಾಗೆ ನನ್ನ ಡ್ರೆಸ್ ಹೇಗಿದೆ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಯಾಕಂದರೆ ಫಸ್ಟ್ ಟೈಮ್ ಈ ಥರ ನಾನು ಸ್ಟಿಚಿಂಗ್ ಮಾಡಿಸಿ ನಾನು ಹಾಕ್ಕೊಂಡಿರೋದು. ಯಾವಾಗಲೂ ಕೂಡ ರೆಡಿಮೇಡ್ ತೊಗೊಂಡು ನಾನು ಹಾಕ್ಕೋತಾ ಇದ್ದೆ, ಬಟ್ ಇದೇ ಫಸ್ಟು ನಾನು ಈ ಥರ ಹಾಕ್ಕೊಂಡಿರೋದು. ಹಾಗೆ ಇನ್ಮೇಲೆ ನಾನು ಕೂಡ ಸ್ಟಿಚಿಂಗ್ ಕಲಿಬೇಕಂತ ಅಂದ್ಕೊಂಡಿದ್ದೆ ಅಲ್ವಾ. ಸೊ ಅದಕ್ಕೂ ಕೂಡ ಕ್ಲಾಸಿಗೆ ಜಾಯಿನ್ ಆಗ್ತಾ ಇದ್ದೀನಿ. ಆದರೆ ಅದನ್ನು ಕೂಡ ವ್ಲಾಗ್ ಅಂದರೆ ವಿಡಿಯೋ ಮಾಡ್ತೀನಿ, ನಾನು ಹೋಗ್ತಾ ಇದ್ದೀನಿ ಏನು ಹೇಗೆ ಅಂತಂದು ಹೇಳ್ಬಿಟ್ಟು. ಆಮೇಲೆ ಆದಷ್ಟು ಬೇಗ ಮಿಷಿನ್ ಅದೆಲ್ಲ ತಂದಿಟ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಿಷಿನ್ ಅದೆಲ್ಲ ಇದ್ದರೆ ಅಲ್ವಾ ಸ್ವಲ್ಪ ನಮ್ಗೆ ಬೇಗ ಕಲಿಯೋದಕ್ಕೆ ಈಸಿ ಆಗುತ್ತೆ. ಅಲ್ಲಿ ಕಟಿಂಗ್ ಮಾಡ್ಕೊಂಬಂದ್ರೂ ಮನೇಲಿ ಕೂತ್ಕೊಂಡು ನಾವು ಸ್ಟಿಚಿಂಗ್ ಮಾಡ್ಕೋಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಹಾಗಾಗಿ
ಮನೇಲೇ ತಂದಿಟ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಭ್ರಮರಂಗೆ ಕೇಕ್ ತಿನ್ನಿಸಿದೆ. ನನಗೆ ನೆನಪೇ ಇಲ್ಲ ಅವಳು ಕೇಕ್ ತಿನ್ನಿಸಿದ್ನೋ ಇಲ್ವೋ ಅಂತ ಹೇಳ್ಬಿಟ್ಟು, ಅದಕ್ಕೆ ಮತ್ತು ಅವಳು ಕೇಕ್ ತಿನ್ನಿಸಿದೆ. ಆಮೇಲೆ ಎಲ್ರಿಗೂ ಕೂಡ ಅಕ್ಕಪಕ್ಕದಲ್ಲಿರ್ತಾರಲ್ವ, ಸೊ ಅವ್ರಿಗೂ ಕೂಡ ಕೊಟ್ಟೆ. ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಕೇಕ್ ತಿನ್ನಿಸಿದೆ. ಹೇಳ್ದಲ್ವ, ನಮ್ಮ ಮನೆಯವ್ರು ನಾನು ಕೇಕೆ ತಿನ್ನಿಸಿಲ್ಲ ನೀವು ಯಾರು ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಅದಕ್ಕೆ ಆಯಿತು ಬಾ, ನಿನ್ನ ಬರ್ಡೇ ಇರೋದು ಅವ್ನ ಬರ್ಡೇ ಅಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕಾಮಿಡಿ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ತಿನ್ನಿಸಿದೆ. ಆಮೇಲೆ ಅಜಯ್ ನೋಡಿ ಆಲ್ರೆಡಿ ಅವನು ಮೇಲ್ಗಡೆ ಕೋಟ್ ಎಲ್ಲ ಬಿಚ್ಚಿಬಿಟ್ಟು ಈ ಥರ ರೆಡಿಯಾಗಿ ಕುಣಿತಾ ಇದ್ದಾನೆ. ಅವನಿಗಂತೂ ಫುಲ್ ಹ್ಯಾಪಿ. ಅವನು ಎಷ್ಟು ಹ್ಯಾಪಿಯಾಗಿದ್ದ ಅಂದರೆ ಡ್ಯಾನ್ಸೇ ಮಾಡ್ತಾನೇ ಇದ್ದಾನೆ. ಬೆಳಗ್ಗೆಯಿಂದಲೂ ಕೂಡ ಹಂಗೆ ಇದೆ. ಆಮೇಲೆ ಸಂಜೆ ಆಗ್ತಾ ಯಾವಾಗ ಬರ್ತಾರೆ ಪಪ್ಪ, ಯಾವಾಗ ತರ್ತಾರೆ ಕೇಕು, ಹೇಳು ಅಂತ ಅವನು. ಆಮೇಲೆ ಸರಿ ತರೋವರೆಗಾದರೂ ವೆಯ್ಟ್ ಮಾಡಿದ್ರು ಕೂಡ ಕೇಳ್ತಾ ಇರಲಿಲ್ಲ. ಆಮೇಲೆ ಅವ್ರ ಪಪ್ಪಂಗೆ ಫೋನ್ ಮಾಡಿ ಅವ್ನು ತುಂಬ ತಲೆ ಹರಟೆ ಮಾಡ್ತಾಯಿದ್ದಾನೆ, ನೀನು ಬರಬೇಕಂತೆ ಅಂತ ಹೇಳಿದ್ದಕ್ಕೆ ಪಾಪ ಅವ್ರು ಬೇಗನೆ ಬಂದರು ಇವತ್ತು ಕೆಲಸದಿಂದ. ಹೇಳ್ಬೇಕಂದ್ರೆ ಅವರು ಬರೋದು 7:30-8 ಗಂಟೆಗೆ ಬರ್ತಾರೆ. ಅಂಥವರು 6:45 7 ಗಂಟೆ ಅನ್ನೋಷ್ಟೊತ್ತು ಬಂದು ಅವ್ನು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ಬಿಟ್ವಿ. ಅದೇನು ಒಂದು ಅರ್ಧ ಗಂಟೆ ಒಳಗಡೆ ಕೇಕ್ ಕಟ್ಟಿಂಗ್ ಅನ್ನೋದು ಮುಗ್ದೇ ಹೋಯಿತು. ಆಮೇಲೆ ಇವಾಗ ಎಲ್ಲರೂ ಕೂತ್ಕೊಂಡು ಕೇಕ್ ತಿನ್ನೋದಕ್ಕೆ ಎಲ್ಲ ಕಟ್ ಮಾಡ್ತಾಯಿದ್ದೆ. ಸೊ ನನಗೂ ಅಷ್ಟೇ ಕೇಕ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಕ್ರೀಮ್ ಇರುತ್ತಲ್ವ, ಅದು ತುಂಬ ಇಷ್ಟ. ಹೊಟ್ಟೆ ತುಂಬಿದ್ರು ಕೂಡ ತಿನ್ನಬೇಕು ಅಂತ ಅನಿಸುತ್ತೆ ಆ ಥರ. ಭ್ರಮರನೂ ಅಷ್ಟೇ, ನಾನು ಅಷ್ಟೇ. ಅಜಯ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅವನೇನೋ ಒಂದು ಸ್ವಲ್ಪ ತಿಂದೆ ಆಯಿತು ಬೇಡ ಅಂತ ಅವ್ರ ಪಪ್ಪನ ಥರ ಅವನು. ಬಟ್ ನನಗೂ ಭ್ರಮರಂಗಂದರೆ ಫುಲ್ ಹ್ಯಾಪಿ. 1 kg ಕೇಕ್ ಇದ್ರೂ ಕೂಡ ಆರಾಮಾಗಿ ತಿಂದುಬಿಡ್ತೀವಿ ಆ ಥರ. ನೋಡಿ ಅವನು ಅಣಗಿಸ್ತಾ ಇದ್ದಾನೆ ಭ್ರಮರನ್ನ, ಏನೋ ಹೇಳ್ತಾ ಇದ್ದೆ ನೋಡಿ. ನಾನು ಹಾಗೆ ನಮ್ಮ ಮನೆಯವ್ರು ನೋಡಿ ಇಲ್ಲಿ ಚೆನ್ನಾಗಿದೆಯಾ, ಜಸ್ಟ್ ಹಂಗೆ ಈ ಥರ ನನಗೆ ತಿರುಗಬೇಕು, ಈ ಥರ ಡ್ರೆಸ್ಗೆ ಹಾಕ್ಕೊಂಡಂತ ತುಂಬ ಆಸೆ. ಹಾಗಾಗಿ ಆ ಥರ ಹಂಗೆ ಸುಮ್ಮನೆ ಜಸ್ಟ್ ಒಂದು ರೌಂಡ್ ತಿರುಗಿದೆ. ಸೊ ಯಾರು ಏನು ಅಂದ್ಕೊಳ್ಬೇಡಿ ಆಯಿತಾ. ಇದೇನಪ್ಪ ಅಶ್ವಿನಿ ಅವ್ರು ಹಿಂಗೆ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಬೇಡಿ. ನನ್ನ ಮಗನೂ ಕೂಡ ಫುಲ್ ಹ್ಯಾಪಿ ಕುಣಿತಾ ಇದ್ದಾನೆ. ಫೋಟೋಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ, ಫುಲ್ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಬಾಯ್.